ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತು BCom ನವರಿಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಪೋಯಂ, ಇಂಗ್ಲಿಷ್ ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಪೋಯಂ, ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಪೋಯಂ ಇಂದ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಪೋಯಂ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಎನ್ನುವಂತಹ ಈ ಪೋಯಂ ಬಗ್ಗೆ ನಾನಿವತ್ತು ಕನ್ನಡದಲ್ಲಿ ಸಾರಾಂಶವನ್ನ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಒಂದು ಎಸ್ಸೆ ಅನ್ನ ಬರ್ಕೊಂಡು ಅದರಲ್ಲಿ ಇಂಗ್ಲಿಷ್ ನಿಂದ ನಿಮ್ಗೆ ಸಾರಾಂಶವನ್ನ ಕೂಡ ನಾನು ಹೇಳ್ತೇನೆ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ. ಖಂಡಿತ ಈ ವಿಡಿಯೋದಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಹಾಯ ಆಗ್ತದೆ. ಇನ್ನು ನಾವು ಈ ಒಂದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಪೊಲೋನಿಯಸ್ ಅಡ್ವೈಸಸ್ ಟು ಹಿಸ್ ಸನ್ ಅನ್ನುವಂತಹ ಒಂದು ಪೋಯಮ್ ಅನ್ನ ಬರೆಯುವ ಮೊದಲು, ಸಾರಾಂಶಕ್ಕೆ ಹೋಗುವ ಮೊದಲು ಸ್ವಲ್ಪ ನಾವು ಇಂಟ್ರೊಡಕ್ಷನ್ ಅನ್ನ ಬರಿಬೇಕಾಗ್ತದೆ. ಈಗ ಈ ಪೋಯಂ ನ ಇಂಟ್ರೊಡಕ್ಷನ್ ಅನ್ನ ನೋಡುದಾದ್ರೆ, ದಿಸ್ ಇಸ್ ಅ ವೆಲ್ ನೋನ್ ಪ್ಯಾಸೇಜ್ ಫ್ರಮ್ ಶೇಕ್ಸ್ಪಿಯರ್ಸ್ ಟ್ರಾಜಿಕ್ ಹ್ಯಾಮ್ಲೆಟ್. ಅಂದ್ರೆ ಒಂದು ವೆಲ್ ನೋನ್ ಪ್ಯಾಸೇಜ್ ಆಗಿರುತ್ತೆ, ಅಂದ್ರೆ ಎಲ್ಲರಿಗೂ ಒಂದು ತಿಳಿದಿರುವಂತಹ ಅಥವಾ ಪ್ರಸಿದ್ಧಿ ಆದಂತಹ ಒಂದು ಹ್ಯಾಮ್ಲೆಟ್ ಎನ್ನುವಂತಹ ಒಂದು ಕವನದಲ್ಲಿ ಬರುವಂತಹ ಒಂದು ಪ್ಯಾಸೇಜ್ ಇದಾಗಿರುತ್ತೆ. ಪೊಲೋನಿಯಸ್ ಇಸ್ ಎ ಕ್ಯಾರೆಕ್ಟರ್ ಇನ್ ಹಿಸ್ ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟ್. ಈ ಹ್ಯಾಮ್ಲೆಟ್ ಅಲ್ಲಿ ಪೊಲೋನಿಯಸ್ ಎನ್ನುವಂತಹವನೊಬ್ಬ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ. ಇವರು ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಆಗಿರ್ತಾರೆ ಪೊಲೋನಿಯಸ್ ಎನ್ನುವಂತಹವರು. ಹಿ ಇಸ್ ಕಿಂಗ್ ಕ್ಲಾಡಿಯಸ್ ಚೀಫ್ ಕೌನ್ಸಿಲರ್ ಅಂಡ್ ದ ಫಾದರ್ ಆಫ್ ಒಫೇಲಿಯಾ ಅಂಡ್ ಲ್ಯಾರಿಟಸ್. ಅಂದ್ರೆ ಈ ಒಂದು ಪೊಲೋನಿಯಸ್ ಎನ್ನುವಂತಹವನು ಕಿಂಗ್ ಕ್ಲಾಡಿಯಸ್ ಅಲ್ಲಿ ಒಬ್ಬ ಚೀಫ್ ಕೌನ್ಸಿಲರ್ ಆಗಿರ್ತಾರೆ. ಕಿಂಗ್ ಕ್ಲಾಡಿಯಸ್ ಎನ್ನುವಂತಹ ಒಂದು ಪ್ಲೇಸಿನಲ್ಲಿ ಅವರೊಂದು ಚೀಫ್ ಕೌನ್ಸಿಲರ್ ಆಗಿರ್ತಾರೆ ಪೊಲೋನಿಯಸ್ ಎನ್ನುವಂತಹವರು. ಹಾಗೇನೆ 2 ಮಕ್ಕಳ ತಂದೆಯಾಗಿರ್ತಾರೆ, ಒಫೇಲಿಯಾ ಮತ್ತೆ ಲ್ಯಾರಿಟಸ್ ಎನ್ನುವಂತಹವರ ತಂದೆಯಾಗಿರ್ತಾರೆ. ಪೊಲೋನಿಯಸ್ ಸನ್ ಲ್ಯಾರಿಟಸ್ ಸ್ಟಡಿಡ್ ಎಟ್ ಸೋರ್ಬೋನ್ ಯೂನಿವರ್ಸಿಟಿ ಪ್ಯಾರಿಸ್. ಅಂದ್ರೆ ಪ್ಯಾರಿಸ್ ಅಲ್ಲಿ ಬರುವಂತಹ ಒಂದು ಸೋರ್ಬೋನ್ ಯೂನಿವರ್ಸಿಟಿ ಏನಿದೆ, ಅಲ್ಲಿ ಈ ಲ್ಯಾರಿಟಸ್ ಎನ್ನುವರು ಕಲಿತಾ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಮತ್ತೆ ಅವರು ತಮ್ಮ ಊರಿಗೆ ಬಂದಿರ್ತಾರೆ. ಹಿ ಹ್ಯಾಡ್ ಟು ಕಮ್ ಹಿಸ್ ನೇಟಿವ್ ಪ್ಲೇಸ್ ಎಲ್ಸಿನೋರ್ ಎನ್ನುವಂತಹವರ ತಾಯ್ನಾಡಿಗೆ ಅವರು ಬಂದಿರ್ತಾರೆ. ಡೆನ್ಮಾರ್ಕ್ ಟು ಅಟೆಂಡ್ ದ ಕೊರೋನೇಷನ್ ಆಫ್ ಕಿಂಗ್ ಕ್ಲಾಡಿಯಸ್ ಆಫ್ಟರ್ ದ ಡೆತ್ ಆಫ್ ಎಲ್ಡರ್ ಹ್ಯಾಮ್ಲೆಟ್ ಏನಿರ್ತಾರೆ, ಅವರು ತೀರಿ ಹೋದ ಕಾರಣ ಆ ಒಂದು ಕಾರಣದಿಂದಾಗಿ ಅವರು ಊರಿಗೆ ಬಂದಿರ್ತಾರೆ. ತಮ್ಮ ತಂದೆಯ ಊರು ಅಥವಾ ತಾಯ್ನಾಡು ಏನಿದೆ, ಎಲ್ಸಿನೋರ್ ಏನಿದೆ, ಅಲ್ಲಿಗೆ ಬಂದಿರ್ತಾರೆ. ಅದೆಲ್ಲವನ್ನ ಕಾರ್ಯಗಳನ್ನ ಮುಗಿಸಿ ಅವರು ವಾಪಸ್ ಹೋಗುವಾಗ ಹಡಗಿನಲ್ಲಿ ಅವರು ಮರಳಿ ಹೋಗ್ಲಿಕ್ಕೆ ತಯಾರಾಗುತ್ತಿರುವಾಗ ಅವರ ತಂದೆ ಪೊಲೋನಿಯಸ್ ಏನಿದ್ದಾರೆ, ಮಗ ಲ್ಯಾರಿಟಸ್ಗೆ ಹೇಳುವಂತಹ ಅಡ್ವೈಸ್ ಗಳನ್ನ ಈ ಒಂದು ಪ್ಯಾಸೇಜ್ ಒಳಗೊಂಡಿರ್ತದೆ. ಇದಿಷ್ಟು ಕೂಡ ಇದೊಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಅಂದ್ರೆ ಪೊಲೋನಿಯಸ್ ಎನ್ನುವಂತವರು ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಎನ್ನುವಂತಹದ್ದು ಒಂದು ಶೇಕ್ಸ್ಪಿಯರ್ಸ್ ಫೇಮಸ್ ಒಂದು ಟ್ರಾಜಿಕ್ ಪ್ಲೇ ಹ್ಯಾಮ್ಲೆಟ್ ಅಲ್ಲಿ ಬರುವಂತಹ ಪ್ಯಾಸೇಜ್ ಆಗಿರುತ್ತೆ. ಹಾಗೇನೆ ಪೊಲೋನಿಯಸ್ ಎನ್ನುವಂತಹವನು ಈ ಒಂದು ಪೋಯಂ ನಲ್ಲಿ ಬರುವಂತಹ ಮುಖ್ಯವಾದ ಪಾತ್ರಧಾರಿಯಾಗಿರ್ತಾರೆ. ಅವರು ಕಿಂಗ್ ಕ್ಲಾಡಿಯಸ್ ಎನ್ನುವಂತಹ ಪ್ಲೇಸ್ ನಲ್ಲಿ ಚೀಫ್ ಕೌನ್ಸಿಲರ್ ಆಗಿರ್ತಾರೆ. ಹಾಗೂ ಅವರಿಗೆ 2 ಮಕ್ಕಳಿರ್ತಾರೆ, ಒಫಿಲಿಯಾ ಮತ್ತೆ ಲ್ಯಾರಿಟಸ್ ಎನ್ನುವಂತಹವರು. ಪೊಲೋನಿಯಸ್ ಅನ್ನ ಲ್ಯಾರಿಟಸ್ ಇಲ್ಲಿ ಪ್ಯಾರಿಸ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಸೋರ್ಬೋನ್ ಯೂನಿವರ್ಸಿಟಿಯಲ್ಲಿ ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ಮತ್ತೆ ಅವರು ಊರಿಗೆ ಬಂದಿರ್ತಾರೆ. ಅವರ ಫ್ಯಾಮಿಲಿಯಲ್ಲಿ ಒಬ್ರು ಡೆತ್ ಆದ ಕಾರಣ ಅವರು ಊರಿಗೆ ಬಂದಿರ್ತಾರೆ. ಮತ್ತೆ ಅವರು ವಾಪಸ್ ಹೋಗುವಾಗ ಮರಳಿ ಪ್ಯಾರಿಸ್ಗೆ ಹೋಗುವ ಸಂದರ್ಭದಲ್ಲಿ ಶಿಪ್ ಅಲ್ಲಿ ಅವರು ಹೋಗ್ಲಿಕ್ಕೆಲ್ಲ ತಯಾರಿ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಅಪ್ಪ ಪೊಲೋನಿಯಸ್ ಏನಿದ್ದಾರೆ, ಮಗ ಲ್ಯಾರಿಟಸ್ಗೆ ಹೇಳುವಂತಹ ಅಡ್ವೈಸ್ಗಳು ಮುಂದಿನ ವಿಷಯಗಳಲ್ಲಿ ಬರುತ್ತೆ. ಇದಿಷ್ಟು ಕೂಡ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನೀವು ಬರಿಬೇಕಾಗ್ತದೆ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಇಷ್ಟೊಳಗಡೆ ಹೇಳಿದ್ದು ಕೂಡ ಒಂದು ಆ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಇದೆಯಲ್ಲ, ಅದ್ರದ್ದು ಇಂಟ್ರೊಡಕ್ಷನ್ ಪಾರ್ಟ್ ಆಗಿರುತ್ತೆ. ಇನ್ನು ನಾನು ಈ ಒಂದು ಪೋಯಂ ಏನಿದೆ, ಇದರ ಕಂಪ್ಲೀಟ್ ಸಾರಾಂಶವನ್ನ ಇಂಗ್ಲಿಷ್ ಅಲ್ಲಿ ಎಸ್ಸೆ ರೂಪದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಅಥವಾ ಇಂಗ್ಲಿಷ್ ಅಲ್ಲಿ ಇದರದ್ದು ಸಾರಾಂಶವನ್ನ ನಾನು ಬರೆದಿದ್ದೇನೆ. ಇದನ್ನ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈ ಒಂದು ಈ ಪೋಯಮಿನ ಸಮ್ಮರಿಯನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಹೇಳಿದಂತೆ ಪೊಲೋನಿಯಸ್ ಅಡ್ವೈಸ್ ಟು ಸನ್ is taken from William Shakespeare's famous play Hamlet ಅಲ್ಲಿ ತಗೊಳ್ತಾರೆ ಇದೊಂದು ಪೋಯಮಿನ ಭಾಗವನ್ನ. In this lesson, Polonius, who is loving and experienced father, gives valuable advice to his son Laritus before he leaves for France to continue his studies. ಅಂದ್ರೆ ಮಗನು ಮರಳಿ ಫ್ರಾನ್ಸ್ಗೆ ಅಥವಾ ಪ್ಯಾರಿಸ್ಗೆ ಮರಳಿ ಹೋಗುವ ಮೊದಲು ಪೊಲೋನಿಯಸ್ ಎನ್ನುವಂತಹವನು ಅವನ ಮಗನಿಗೆ ಸ್ವಲ್ಪ ಅಡ್ವೈಸ್ ಗಳನ್ನ ಮಾಡ್ತಾನೆ. ಇದಿಷ್ಟು ಕೂಡ ಸಮ್ಮರಿಯ ಪ್ರಾರಂಭದಲ್ಲಿ ಬರೀಬೇಕಾಗ್ತದೆ. ಇನ್ನು ಸಮ್ಮರಿಯಲ್ಲಿ ಅಡ್ವೈಸ್ ಎಲ್ಲ ಯಾವುದೆಲ್ಲ ಅಂತ ನೋಡುದಾದ್ರೆ,
Polonius wants his son to become a good, wise and respected person. So he gives many important life lessons. ಅಂದ್ರೆ ಪೊಲೋನಿಯಸ್ ಎಲ್ಲ ತಂದೆ ತಾಯಿಗಳಿಗೂ ಹಾಗೆ ಮಕ್ಕಳು ಒಂದು ಒಳ್ಳೆಯ ಮನುಷ್ಯರಾಗಬೇಕು ಎನ್ನುವುದು ತಂದೆ ತಾಯಿಗಳ ಆಸೆ ಆಗಿರುತ್ತೆ. ಅದೇ ತರಹ ಪೊಲೋನಿಯಸ್ಗೆ ಕೂಡ ಅವನ ಮಗ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಥವಾ ರೆಸ್ಪೆಕ್ಟೆಡ್ ಪರ್ಸನ್ ಆಗಬೇಕು, ಬುದ್ಧಿವಂತನಾಗಿರ್ಬೇಕು, ಇದೆಲ್ಲವೂ ನನ್ನ ಮಗ ಆಗಿರ್ಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಹಾಗಾಗಿ ಅವನಿಗೆ ಇಂಪಾರ್ಟೆಂಟ್ ಆದ ಜೀವನ ಮೌಲ್ಯಗಳನ್ನ ಹೇಳಿಕೊಡ್ತಾನೆ. ಇದಿಷ್ಟು ಇದು ಸಾರಾಂಶ ಆಗಿರುತ್ತೆ. ಇನ್ನು ಫಸ್ಟ್ ಮಗನಿಗೆ ಯಾವ ಅಡ್ವೈಸ್ ಅನ್ನ ಮಾಡ್ತಾನೆ ಅಂದ್ರೆ, he tells Laratus to think before he speak. A person should not say everything that comes to his mind ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ನಾವು ಮಾತನಾಡುವ ಮೊದಲು ಯೋಚನೆ ಮಾಡಿ ಮಾತಾಡಬೇಕು ಅಂತ ಮಗನಿಗೆ ಹೇಳ್ತಾರೆ. ನಮ್ಮ ಬಾಯಿಯಲ್ಲಿ ಬರುವುದು ಅಥವಾ ನಮ್ಮ ತಲೆಯಲ್ಲಿ ಬರುವುದನ್ನೆಲ್ಲವನ್ನ ನಾವು ಮಾತಾಡಬಾರ್ದು ಅಂತ ಮಗನಿಗೆ ಹೇಳ್ತಾರೆ. If we speak without thinking, we may hurt others or create a problems. ಅಂದ್ರೆ ನಾವು ಯೋಚನೆ ಮಾಡದೆ ಯಾವುದಾದರೂ ಒಂದು ವಿಷಯವನ್ನ ಮಾತನಾಡಿದಲ್ಲಿ ಅದರಿಂದ ಇನ್ನೊಬ್ಬರಿಗೆ ನೋವಾಗುವ ಸಾಧ್ಯತೆಗಳಿರುತ್ತೆ, ಅಥವಾ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗುತ್ತದೆ, ಅಥವಾ ನಾವು ಕೆಲವೊಂದು ಕೆಟ್ಟ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೇವೆ, ಸೃಷ್ಟಿಸ್ಕೊಳ್ತೇವೆ, ಅಥವಾ ನಾವು ಸಮಸ್ಯೆಗಳಿಗೆ ಗೊಂದಲಗಳಿಗೆ ಕಾರಣ ಮಾಡ್ಕೊಳ್ತೇವೆ ನಾವಾಗಿಯೇ, ಅಥವಾ ಗೊಂದಲಗಳನ್ನ ಸಮಸ್ಯೆಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ ಎನ್ನುವುದನ್ನು ಅವರು ಹೇಳ್ತಾರೆ. ಅಂದ್ರೆ ನಾವು ಮಾತನಾಡುವ ಮೊದಲು ಯೋಚನೆ ಮಾಡಿ ಮಾತಾಡಬೇಕು. ತಲೆಯಲ್ಲಿ ಬಂದದನ್ನೆಲ್ಲವನ್ನ ಬಾಯಲ್ಲಿ ಮಾತನಾಡಿ ಬಿಡಬಾರ್ದು. ಅದರಿಂದ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗ್ತದೆ, ಅಥವಾ ನಾವು ಕೆಲವು ಸಮಸ್ಯೆಗಳನ್ನ ನಾವಾಗಿ ಕೊಡಿಸುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವಿ ಶುಡ್ ಆಲ್ವೇಸ್ ಥಿಂಕ್ ಕೇರ್ಫುಲಿ ಬಿಫೋರ್ ಸ್ಪೀಕಿಂಗ್ ಅಂತ ಮಗನಿಗೆ ಹೇಳ್ತಾರೆ. ಅಂದ್ರೆ ಯಾವಾಗಲೂ ಮಾತನಾಡುವ ಬದಲು ನಾವು ಸರಿಯಾಗಿ ಯೋಚನೆ ಮಾಡಿ ಮಾತನಾಡಬೇಕು ಎಂದು ಮೊದಲನೆಯ ಅಡ್ವೈಸ್ ಅನ್ನ ಮಗನಿಗೆ ಪೊಲೋನಿಯಸ್ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಏನ್ ಅಡ್ವೈಸ್ ಮಾಡ್ತಾರೆ ಮಗನಿಗೆ ಅನ್ನೋದಾದ್ರೆ, ಪೊಲೋನಿಯಸ್ ಅಡ್ವೈಸ್ ಇಸ್ ಸನ್ ಟು ಥಿಂಕ್ ಕೇರ್ಫುಲಿ ಬಿಫೋರ್ ಟೇಕಿಂಗ್ ಎನಿ ಆಕ್ಷನ್. ಯಾವುದಾದ್ರೂ ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ಳುವ ಮೊದಲು ಅಥವಾ ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡುವ ಮೊದಲು ನಾವು ಯೋಚನೆ ಮಾಡಬೇಕು ಎನ್ನುವುದನ್ನ ಮಗನಿಗೆ ಹೇಳ್ತಾರೆ. ವಿ ಶುಡ್ ನೆವರ್ ಆಕ್ಟ್ ಇನ್ ಎ ಹರಿ. ನಾವು ಯಾವಾಗಲೂ ಗಡಿಬಿಡಿಯಲ್ಲಿ ಯಾವುದನ್ನು ಕಾರ್ಯವನ್ನು ಕೂಡ ಮಾಡಬಾರ್ದು. ವೈಸ್ ಪರ್ಸನ್ ಆಲ್ವೇಸ್ ಥಿಂಕ್ಸ್ ಅಬೌಟ್ ದ ರಿಸಲ್ಟ್ ಬಿಫೋರ್ ಡೂಯಿಂಗ್ ಎನಿಥಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಬುದ್ಧಿವಂತ ಮನುಷ್ಯ ಮುಂದಾಗುವ ಒಳಿತು ಕೆಡುಕುಗಳನ್ನು ಯೋಚನೆ ಮಾಡಿ ಯಾವುದೇ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡ್ತಾನೆ ಎನ್ನುವುದನ್ನ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ದೆನ್ ಹಿ ಸ್ಪೀಕ್ ಅಬೌಟ್ ಫ್ರೆಂಡ್ಶಿಪ್. ಹಿ ಟೆಲ್ಸ್ ಲ್ಯಾರೆಟಸ್ ಟು ಚೂಸ್ ಹಿಸ್ ಫ್ರೆಂಡ್ ಕೇರ್ಫುಲಿ. ಅಂದ್ರೆ ಅವರು ಫ್ರೆಂಡ್ಶಿಪ್ ಬಗ್ಗೆ ಮಗನಿಗೆ ಗೈಡ್ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಮಗನಿಗೆ ಹೇಳ್ತಾರೆ, ಯಾವಾಗಲೂ ನೀನು ಸ್ನೇಹಿತರನ್ನ ಮಾಡ್ಕೊಳ್ಳೋ ಮೊದಲು ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು ಎನ್ನುವುದನ್ನ ಹೇಳ್ತಾರೆ. ಟ್ರೂ ಫ್ರೆಂಡ್ಸ್ ಆರ್ ವೆರಿ ಪ್ರೇಷಿಯಸ್, ಸೊ ಹಿ ಶುಡ್ ರಿಮೈನ್ ಲಾಯಲ್ ಟು ದೆಮ್. At the same time, he should not make new friends very quickly because everyone may not be trustworthy ಎನ್ನುವುದನ್ನು ಕೂಡ ಹೇಳ್ತಾರೆ. ಅಂದ್ರೆ ನೀನು ಸ್ನೇಹದ ಬಗ್ಗೆ ಲಾರೆಟಸ್ಗೆ ಪೊಲೋನಿಯಸ್ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗಲೂ ಸ್ನೇಹಿತರನ್ನ ಮಾಡ್ಕೊಳ್ಳುವ ಮೊದಲು ನೀನು ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಈ ಸ್ನೇಹ ಎನ್ನುವಂಥದ್ದು ತುಂಬಾ ಪ್ರೇಷಿಯಸ್ ಆಗಿರುತ್ತೆ ಅಥವಾ ತುಂಬಾ ಅಮೂಲ್ಯವಾಗಿದ್ದಾಗಿರುತ್ತೆ. ಮತ್ತೆ ನೀನು ಯಾವಾಗಲೂ ಆ ಸ್ನೇಹಕ್ಕೆ ಬದ್ಧನಾಗಿರ್ಬೇಕು ಅಥವಾ ನ್ಯಾಯವನ್ನ ಕೊಡಬೇಕು ಎನ್ನುವುದನ್ನ ಮಗನಿಗೆ ಹೇಳ್ತಾರೆ. ಹಾಗೇನೆ ನೀನ್ ಯಾವಾಗ್ಲೂ ಫ್ರೆಂಡ್ಸ್ನ ಹರಿಬರಿಯಲ್ಲಿ ಕ್ವಿಕ್ ಆಗಿ ಬೇಗನೆ ಯಾರನ್ನು ಕೂಡ ಸ್ನೇಹಿತರನ್ನು ಒಪ್ಕೊಳ್ಬಾರ್ದು ಅಥವಾ ಮಾಡಿಕೊಳ್ಬಾರ್ದು, ಸ್ನೇಹವನ್ನ ಮಾಡಬಾರ್ದು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಂದು ನಂಬಿಕೆ ಅರ್ಹರಾಗಿರುವಂತ ಮನುಷ್ಯರು ಸಿಗುವುದು ತುಂಬಾ ಕಡಿಮೆ ಎನ್ನುವುದನ್ನ ಮಗನಿಗೆ ಹೇಳ್ತಾರೆ. ಇನ್ನು ಪೊಲೋನಿಯಸ್ ಆಲ್ಸೋ ಅಡ್ವೈಸಸ್ ಸನ್ ಟು ಅವಾಯ್ಡ್ ಅನ್ನೆಸೆಸರಿ ಕ್ವಾರಲ್ಸ್. ಎ ಪೀಸ್ಫುಲ್ ಲೈಫ್ ಇಸ್ ಆಲ್ವೇಸ್ ಬೆಟರ್ ದೆನ್ ಫೈಟಿಂಗ್ ವಿತ್ ಅದರ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವಾಗಲೂ ಅನ್ನೆಸೆಸರಿ ಅನಗತ್ಯವಾಗಿ ಜಗಳಗಳನ್ನ ಮಾಡಬಾರ್ದು. ಅಂತಹ ಒಂದು ಸಂದರ್ಭಗಳನ್ನ ಯಾವಾಗಲೂ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಒಂದು ಶಾಂತಿಯುತವಾದ ಜೀವನ ಯಾವಾಗಲೂ ಒಂದು ಫೈಟ್ ಮಾಡುವಂತಹ ಜೀವನಕ್ಕಿಂತ ಗ್ರೇಟ್ ಆಗಿರುತ್ತೆ ಎನ್ನುವುದನ್ನ ಮಗನಿಗೆ ಹೇಳ್ತಾರೆ. ಹವೆವರ್ ಇಫ್ ಸಮ್ವನ್ ಫೋರ್ಸಸ್ ಹಿಮ್ ಇನ್ ಟು ಎ ಫೈಟ್, he should be brave enough to protect himself and his honor ಅಂತ ಹೇಳಿದ್ದಾರೆ. ಅಂದ್ರೆ ಇದೆಲ್ಲದರ ನಡುವೆ ಯಾರಾದ್ರೂ ಅವರಿಗೆ ಈ ಒಂದು ಜಗಳದಲ್ಲಿ ಮಧ್ಯ ಪ್ರವೇಶಿಸಲು ಹೇಳಿದ್ರು ಕೂಡ ಅವರದನ್ನ ಅವರಿಗೆ ಅರ್ಥ ಮಾಡಿಸಿ ಆ ಒಂದು ಜಗಳಗಳಿಂದ ದೂರವಿರಬೇಕು ಅಥವಾ ಆ ಜಗಳದಲ್ಲಿ ಭಾಗಿಯಾಗಬಾರ್ದು ಎನ್ನುವುದನ್ನ, ಭಾಗಿಯಾಗದೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಥವಾ ತನ್ನನ್ನು ತಾನು ಆ ಒಂದು ಜಗಳಕ್ಕೆ ಇಳಿಯದಂತೆ ನೋಡ್ಕೊಳ್ಬೇಕು ಎನ್ನುವುದನ್ನು ಕೂಡ ಮಗನಿಗೆ ಹೇಳ್ತಾರೆ. ಹಿ ಆಲ್ಸೋ ಟೆಲ್ಸ್ Laratus to listen more, speak less. A wise person learns by listening to others ಅಂತ ಹೇಳ್ತಾರೆ. ಅಂದ್ರೆ ಯಾವಾಗಲೂ ಜಾಸ್ತಿಯಾಗಿ ನೀನು ಯಾರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳು, ಅದಕ್ಕಿಂತ ಹೆಚ್ಚಾಗಿ ನೀನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಎ ವೈಸ್ ಪರ್ಸನ್ ಲರ್ನ್ಸ್ ಬೈ ಲಿಸನಿಂಗ್ ಟು ಅದರ್ಸ್ ಅಂತಾರೆ. ಒಬ್ಬ ಬುದ್ಧಿವಂತ ಮನುಷ್ಯ ಏನಿದ್ದಾನೆ ಅವನು ಯಾವಾಗ್ಲೂ ಹೇಳುದನ್ನ ಮೊದಲು ಕೇಳ್ತಾನೆ, ಇನ್ನೊಬ್ರು ಹೇಳುದನ್ನ ಮೊದಲು ಕೇಳ್ತಾನೆ. ವಿ ಶುಡ್ ಹಿಯರ್ ಡಿಫ್ರೆಂಟ್ ಒಪಿನಿಯನ್ಸ್ ಪೇಷನ್ಸ್ಲಿ. ನಾವು ಮನುಷ್ಯರದ್ದು ಒಬ್ಬರೊಬ್ಬರದ್ದು ಒಂದೊಂದು ತರವಾದ ಒಂದು ಅಭಿಪ್ರಾಯಗಳಿರುತ್ತೆ, ಅದನ್ನೆಲ್ಲವನ್ನ ನಾವು ಕೇಳಬೇಕು. ಬಟ್ ವಿ ಶುಡ್ ನಾಟ್ ಬಿ ಟೂ ಕ್ವಿಕ್ ಟು ಗಿವ್ ಅವರ್ ಒಪಿನಿಯನ್ಸ್ ಅಂತ ಹೇಳ್ತಾರೆ. ಮತ್ತೆ ಇದೆಲ್ಲವನ್ನ ಕೇಳುವ ಮೊದಲೇ ನಾವು ಯಾವುದಕ್ಕೂ ಕೂಡ ನಮ್ಮ ಒಪಿನಿಯನ್ ಅನ್ನ ನಾವು ಹೇಳಲಿಕ್ಕೆ ಹರಿಬರಿ ಮಾಡಬಾರ್ದು. ಗಡಿಬಿಡಿಯಲ್ಲಿ ನಮ್ಮ ಒಂದು ಅಭಿಪ್ರಾಯವನ್ನ ನಾವು ಹೇಳಲಿಕ್ಕೆ ಹೋಗದೆ ಎಲ್ಲರ ಅಭಿಪ್ರಾಯವನ್ನ ನಾವು ಕೇಳಬೇಕು.
ನಾವು ಮಾತನಾಡುವುದು ಜಾಸ್ತಿ ಮಾಡಬಾರ್ದು, ಅದಕ್ಕಿಂತ ಹೆಚ್ಚಾಗಿ ನಾವು ಕೇಳಿಸಿಕೊಳ್ಬೇಕು ಎನ್ನುವುದನ್ನು ಅವರು ಮಗನಿಗೆ ಹೇಳ್ತಾರೆ. ಇನ್ನು ಪೊಲೋನಿಯಸ್ ದೆನ್ ಗಿವ್ಸ್ ಅಡ್ವೈಸ್ ಅಬೌಟ್ ಕ್ಲೋದಿಂಗ್. ಹಿ ಟೆಲ್ಸ್ ಸನ್ ಟು ಡ್ರೆಸ್ ನೀಟ್ಲಿ ಅಂಡ್ ಪ್ರಾಪರ್ಲಿ. ಅಂದ್ರೆ ಮಗನಿಗೆ ತಾವು ಧರಿಸುವ ಬಟ್ಟೆಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಅಥವಾ ಅಡ್ವೈಸ್ ಅನ್ನು ನೀಡ್ತಾರೆ. ಅಂದ್ರೆ ನಾವು ಯಾವಾಗಲೂ ಹಾಕೊಳ್ಳೋ ಬಟ್ಟೆಗಳು ಸರಿಯಾಗಿರ್ಬೇಕು ಮತ್ತೆ ನೀಟ್ ಆಗಿರ್ಬೇಕು ಎನ್ನುವುದನ್ನು ಹೇಳ್ತಾರೆ. ಗುಡ್ ಕ್ಲೋತ್ ಕ್ರಿಯೇಟ್ ಎ ಗುಡ್ ಇಂಪ್ರೆಷನ್ಸ್ ಬಟ್ ದೇ ಶುಡ್ ನಾಟ್ ಬಿ ಟೂ ಎಕ್ಸ್ಪೆನ್ಸಿವ್ ಆರ್ ಶೋವಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಯಾವಾಗಲೂ ಡ್ರೆಸ್ಗಳನ್ನ ಧರಿಸಬೇಕು, ನೀಟಾಗಿರುವಂತಹ ಸರಿಯಾದ ಬಟ್ಟೆಯನ್ನು ಧರಿಸಬೇಕು. ಯಾಕಂದ್ರೆ ಅದೊಂದು ಒಳ್ಳೆಯ ವ್ಯಕ್ತಿತ್ವವನ್ನು ಗುರುತಿಸ್ಲಿಕ್ಕೂ ಕೂಡ ಸಹಾಯವಾಗ್ತದೆ. ಮತ್ತೆ ಯಾವಾಗಲೂ ಆ ಬಟ್ಟೆಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಶೋ ಅಪ್ ಮಾಡುವ ಹಾಗೆ ಇರಬಾರ್ದು, ಹಾಗೇನೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೂಡ ಇರಬಾರ್ದು ಎನ್ನುವುದನ್ನ ಕ್ಲೋತಿಂಗ್ ಬಗ್ಗೆ ಮಗನಿಗೆ ಹೇಳ್ತಾರೆ. ಅದಾದ ಹಾಗೇನೆ ಎ ಪರ್ಸನ್ ಕ್ಯಾರೆಕ್ಟರ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಹಿಸ್ ಅಪಿಯರೆನ್ಸ್ ಎನ್ನುವುದನ್ನು ಕೂಡ ಒತ್ತಿ ಹೇಳ್ತಾರೆ. ಅಂದ್ರೆ ನಾವು ಹಾಕೋ ಬಟ್ಟೆಯಿಂದಲೇ ನಮ್ಮ ವ್ಯಕ್ತಿತ್ವ ಗೊತ್ತಾಗುವುದಲ್ಲ, ನಮ್ಮ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ ಇಂದಲೇ ನಮ್ಮ ವ್ಯಕ್ತಿತ್ವ ಮೊದಲಿಗೆ ಗುರುತಿಸ್ಲಿಕ್ಕೆ ಸಾಧ್ಯವಾಗುವುದು. ಕ್ಯಾರೆಕ್ಟರ್ ಯಾವಾಗಲೂ ಅಪಿಯರೆನ್ಸ್ಗಿಂತ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೂ ನಾವು ಹಾಕುವ ಡ್ರೆಸ್ ಕೂಡ ನಮಗೊಂದು ಒಳ್ಳೆಯ ಇಂಪ್ರೆಷನ್ ಅನ್ನು ನೀಡೋದ್ರಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನೀಟಾಗಿರುವಂತಹ ಬಟ್ಟೆಗಳನ್ನ ಧರಿಸಬೇಕು ಎನ್ನುವುದನ್ನ ಇಲ್ಲಿ ಪೊಲೋನಿಯಸ್ ಮಗನಿಗೆ ಅಡ್ವೈಸ್ ಮಾಡ್ತಾರೆ. ನೆಕ್ಸ್ಟ್ ಪೊಲೋನಿಯಸ್ ಗಿವ್ಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಅಬೌಟ್ ಮನಿ. ಅಂದ್ರೆ ಹಣದ ಬಗ್ಗೆ ಮಗನಿಗೆ ಇಂಪಾರ್ಟೆಂಟ್ ಆದ ಒಂದು ಲೆಸನ್ ಆದ ಹಣದ ಬಗ್ಗೆ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಿ ಸೇಸ್ ದಟ್ ಲಾರೆಟಸ್ ಶುಡ್ ನೈದರ್ ಬೋರೋ ಮನಿ ನಾರ್ ಲೆಂಡ್ ಮನಿ ಅನ್ನೆಸೆಸರಿಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಹಣವನ್ನ ನೀನು ಇನ್ನೊಬ್ಬರಿಂದ ಸಾಲ ಮಾಡಬಾರ್ದು ಅನಗತ್ಯವಾಗಿ, ಮತ್ತೆ ಇನ್ನೊಬ್ಬರಿಂದ ನೀನು ಸಾಲವನ್ನ ಪಡಿಬಾರ್ದು ಕೂಡ ಅಥವಾ ಕೊಡಬಾರ್ದು ಕೂಡ ಅಂತ ಹೇಳ್ತಾರೆ. ಅಂದ್ರೆ ಹಣದ ಬಗ್ಗೆ ಮಗನಿಗೆ ಲಾರೆಟಸ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ಅನಗತ್ಯವಾಗಿ ಅವಶ್ಯಕತೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾರಿಂದಲೂ ನೀನು ಸಾಲವನ್ನ ಮಾಡಬಾರ್ದು, ಮತ್ತೆ ಯಾರಿಗೆ ಕೂಡ ಅನಗತ್ಯವಾಗಿ ಸಾಲವನ್ನ ನೀಡಬಾರ್ದು ಎಂದು ಹೇಳ್ತಾರೆ. ಬಾರೋವಿಂಗ್ ಕ್ಯಾನ್ ಮೇಕ್ ಎ ಪರ್ಸನ್ ಡಿಪೆಂಡೆಂಟ್ ಆನ್ ಅದರ್ಸ್ ಅಂಡ್ ಲೆಂಡಿಂಗ್ ಮನಿ ಮೇ ಸ್ಪಾಯ್ಲ್ ಫ್ರೆಂಡ್ಶಿಪ್ ಎನ್ನುವುದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ಇನ್ನೊಬ್ಬರಿಗೆ ನಾವು ಹಣ ಕೊಡುವುದರಿಂದ ಒಂದು ಒಳ್ಳೆಯ ಸಂಬಂಧವನ್ನ ನಾವು ಕಳ್ಕೊಳ್ಬಹುದಾದ ಪರಿಸ್ಥಿತಿಗಳು ಕೂಡ ಬರುತ್ತೆ, ಅಥವಾ ಸ್ನೇಹ ಸಂಬಂಧಗಳು ಹಾಳಾಗುವಂತ ಪರಿಸ್ಥಿತಿ ಇರುತ್ತೆ ನಾವು ಸಾಲವನ್ನ ನೀಡುವುದರಿಂದ. ಹಾಗೇನೆ ಇನ್ನೊಬ್ಬರಿಂದ ನಾವು ಸಾಲ ಪಡೆದುಕೊಂಡಾಗ ಕೂಡ ನಾವು ಅವರ ಮೇಲೆ ಅವಲಂಬಿತರಾಗ್ತೇವೆ ಅಥವಾ ಡಿಪೆಂಡ್ ಆಗಿರುವಂತಹ ಪರಿಸ್ಥಿತಿ ಬರುತ್ತೆ ಎನ್ನುವುದನ್ನ ಮಗನಿಗೆ ಹೇಳ್ತಾರೆ. ದೇರ್ ಫೋರ್ ವಿ ಶುಡ್ ಸ್ಪೆಂಡ್ ಮನಿ ವೈಸ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹಣವನ್ನ ಜಾಣತನದಿಂದ ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು ಎನ್ನುವುದನ್ನ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಫೈನಲಿ ಪೊಲೋನಿಯಸ್ ಗಿವ್ಸ್ ಹಿಸ್ ಮೋಸ್ಟ್ ಫೇಮಸ್ ಅಡ್ವೈಸ್ ಯಾವುದಪ್ಪ ಅಂದ್ರೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಅಡ್ವೈಸ್ ಅನ್ನ ಮಗನಿಗೆ ಕೊನೆಯದಾಗಿ ಮಾಡ್ತಾರೆ. ಟು ಟೈನ್ ಓನ್ ಸೆಲ್ಫ್ ಬಿ ಟ್ರೂ ಅಂತ. ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಸೆಲ್ಫಿಗೆ ನಾವು ನಿಜವಾಗಿರ್ಬೇಕು, ಅಂದ್ರೆ ನಮ್ಮ ಆತ್ಮಸಾಕ್ಷಿಗೆ ಒಪ್ಪುವ ಹಾಗೆ ನಾವು ಬದುಕಬೇಕು ಎನ್ನುವುದನ್ನ ಮಗನಿಗೆ ಹೇಳ್ತಾರೆ. ದಿಸ್ ಮೀನ್ಸ್ ದಟ್ ಅ ಪರ್ಸನ್ ಶುಡ್ ಆಲ್ವೇಸ್ ಬಿ ಹಾನೆಸ್ಟ್ ವಿತ್ ಹಿಮ್ಸೆಲ್ಫ್. ಅಂದ್ರೆ ಇದರ್ಥ ಒಬ್ಬ ಮನುಷ್ಯ ಅವನಿಗೆ ಯಾವಾಗ್ಲೂ ಅವನು ಪ್ರಾಮಾಣಿಕವಾಗಿರ್ಬೇಕು ಮೊದಲು. ಹಿ ಶುಡ್ ಫಾಲೋ ದ ರೈಟ್ ಪಾತ್, ಸ್ಪೀಕ್ ದ ಟ್ರೂತ್ ಅಂಡ್ ನೆವರ್ ಪ್ರಿಟೆಂಡ್ ಟು ಬಿ ಸಮ್ ಒನ್ ಎಲ್ಸ್ ಅಂತ ಹೇಳ್ಬೋದು. ಅಂದ್ರೆ ಯಾವಾಗ್ಲೂ ನಮಗೆ ಒಂದು ಸತ್ಯದ ದಾರಿಯಲ್ಲಿ ನಾವಿರ್ಬೇಕು, ನ್ಯಾಯದ ದಾರಿಯಲ್ಲಿ ನಾವು ಬದುಕಬೇಕು. ಇಫ್ ಎ ಪರ್ಸನ್ ಇಸ್ ಟ್ರೂ ಟು ಹಿಮ್ಸೆಲ್ಫ್ ಹಿ ವಿಲ್ ನ್ಯಾಚುರಲಿ ಬಿ ಹಾನೆಸ್ಟ್ ವಿತ್ ಎವ್ರಿ ಒನ್ ಅರೌಂಡ್ ಹಿಮ್ ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಗೆ ಹಾನೆಸ್ಟ್ ಆಗಿದ್ರೆ ಅಥವಾ ನಮ್ಗೆ ನಾವು ಸತ್ಯವಾಗಿದ್ರೆ ನಮ್ಮ ಸುತ್ತಮುತ್ತಲಿರುವವರು ಕೂಡ ನಮ್ಗೆ ಸತ್ಯವಾಗಿ ಇರ್ತಾರೆ, ನಮ್ಗೆ ಒಳ್ಳೆ ದಾರಿಯನ್ನು ಅವರು ತೋರಿಸ್ತಾರೆ ಎನ್ನುವುದನ್ನ ಮಗನಿಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಅಂದ್ರೆ ಅದು ಅವರ ಫೇಮಸ್ ಆದ ಒಂದು ಏನು ಲೈಫ್ ಲೆಸನ್ಸ್ ಆಗಿರುತ್ತೆ, ಮಗನಿಗೆ ಹೇಳುವಂತ ಒಂದು ಫೇಮಸ್ ಆದ ಲೈಫ್ ಲೆಸನ್ಸ್ ಆಗಿರುತ್ತೆ, ಹಾನೆಸ್ಟ್ ಆಗಿರ್ಬೇಕು ಎನ್ನುವಂತಹದ್ದು. ಥ್ರೂ ದೀಸ್ ವ್ಯಾಲ್ಯೂಯಬಲ್, ಇದಿಷ್ಟು ಕೂಡ ಅವರು ಹೇಳುವಂತ ಲೈಫ್ ಲೆಸನ್ಸ್ ಆಗಿರುತ್ತೆ ಮಗನಿಗೆ. ಕೊನೆಯದಾಗಿ ಥ್ರೂ ದೀಸ್ ವ್ಯಾಲ್ಯೂಯಬಲ್ ವರ್ಡ್ಸ್ ಪೊಲೋನಿಯಸ್ ಟೀಚರ್ಸ್ ಹಿಸ್ ಸನ್ ಹೌ ಟು ಲೈವ್ ಎ ಹ್ಯಾಪಿ, ಸಕ್ಸಸ್ಫುಲ್ ಅಂಡ್ ರೆಸ್ಪೆಕ್ಟ್ಫುಲ್ ಲೈಫ್. His advice is not only useful for Laretus but also ಫಾರ್ ಎವ್ರಿ ಸ್ಟೂಡೆಂಟ್ಸ್ ಅಂಡ್ ಎವ್ರಿ ಪರ್ಸನ್. ಅಂದ್ರೆ ಇದಿಷ್ಟು ವ್ಯಾಲ್ಯೂಯಬಲ್ ವರ್ಡ್ಸ್ ಏನು ಮಗನಿಗೆ ಪೊಲೋನಿಯಸ್ ಹೇಳ್ತಾರಲ್ವಾ, ಒಂದು ಹ್ಯಾಪಿಯಾಗಿ ಜೀವನ ಮಾಡೋದು ಹೇಗೆ ಅಥವಾ ಸಕ್ಸಸ್ಫುಲ್ ಆದ ಜೀವನವನ್ನ, ಗೌರವಯುತವಾದ ಜೀವನವನ್ನ ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ಅವರು ಪ್ರತಿಯೊಂದು ಪ್ಯಾರಾಗ್ರಾಫ್ ಅಲ್ಲಿ ಏನೆಲ್ಲ ಮಗನಿಗೆ ಅಡ್ವೈಸ್ ಮಾಡಿರ್ತಾರಲ್ಲ, ಇದೆಲ್ಲವೂ ಕೂಡ ಬರೀ ಲ್ಯಾರೆಟಸ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಒಂದು ಲೈಫ್ ಲೆಸನ್ ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು. ಹಾಗೇನೆ ಇದು ಎಲ್ಲ ಮನುಷ್ಯರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈವನ್ ಟುಡೇ ದೀಸ್ ಲೆಸನ್ಸ್ ರಿಮೈನ್ ಮೀನಿಂಗ್ಫುಲ್ ಬಿಕಾಸ್ ದ ಟೀಚರ್ಸ್ ಹಾನೆಸ್ಟಿ, ವಿಸ್ಡಮ್, ಲಾಯಲ್ಟಿ ಅಂಡ್ ಸೆಲ್ಫ್ ಕಂಟ್ರೋಲ್ ಮತ್ತೆ ಗುಡ್ ಕ್ಯಾರೆಕ್ಟರ್. ಈವನ್ ಟುಡೇ, ಇವತ್ತಿಗೂ ಕೂಡ ಈ ಲೈಫ್ ಲೆಸನ್ಸ್ ಪೊಲೋನಿಯಸ್ ಹೇಳಿರುವಂತಹ ಈ ಲೈಫ್ ಲೆಸನ್ಸ್ ಏನಿದೆ ಮಗನಿಗೆ ಹೇಳಿರುವಂತಹದ್ದು ಇವತ್ತಿಗೂ ಕೂಡ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇದು ನಮಗೆ ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸಿಕೊಡುತ್ತೆ. ಪ್ರಾಮಾಣಿಕತೆ ಇರುವಂತಹ ಜೀವನ, ನ್ಯಾಯಬದ್ಧವಾದ ಜೀವನ, ಮತ್ತೆ ಆತ್ಮಗೌರವಯುತವಾದ ಜೀವನ, ಮತ್ತೆ ಒಳ್ಳೆಯ ವ್ಯಕ್ತಿತ್ವವನ್ನು ಕಲಿಸುವಂತಹ ಒಂದು ಲೈಫ್ ಲೆಸನ್ಸ್ ಈ ಒಂದು ಪೋಯಮ್ ಅಲ್ಲಿ ಇರುವುದರಿಂದ ಅದು ಇವತ್ತಿಗೂ ಕೂಡ ಪ್ರಚಲಿತದಲ್ಲಿ ಇದೆ ಎನ್ನುವುದನ್ನು ನಾವು ಇದನ್ನ ನೋಡಬಹುದಾಗಿದೆ. The Polonius advice his son is a beautiful lesson that
encourage us to think wisely, speak politely, choose good friends, avoid unnecessary fights, use money carefully, and wisely always remain ಟ್ರೂ ಟು ಅವರ್ ಸೆಲ್ಫ್. ಅಂದರೆ ಈ ಪೊಲೋನಿಯಸ್ ಅಡ್ವೈಸಸ್ ಹಿಸ್ ಸನ್ ಎನ್ನುವಂತಹ ಈ ಬ್ಯೂಟಿಫುಲ್ ಲೆಸನ್ಸ್ ಅಲ್ಲಿ ನಮ್ಗೆ ಯಾವುದೆಲ್ಲವನ್ನ ಹೇಳ್ತಾನೆ ಅಂದ್ರೆ, ಪೊಲೋನಿಯಸ್ ಮಗನಿಗೆ ಯಾವುದೆಲ್ಲ ಪಾಯಿಂಟ್ ಅನ್ನು ಹೇಳ್ತಾನೆ. ವೈಸ್ ಅಲ್ಲಿ ಒಂದು ಬುದ್ಧಿವಂತಿಕೆಯಿಂದ ಮಾತಾಡಬೇಕು, ಪೇಷನ್ಸ್ ತಾಳ್ಮೆಯಿಂದ ಮಾತಾಡಬೇಕು ಅಥವಾ ಬಿಹೇವಿಯರ್ ತಾಳ್ಮೆಯಲ್ಲಿರಬೇಕು, ಒಳ್ಳೆಯ ಫ್ರೆಂಡ್ಸ್ಗಳನ್ನು ಸಂಪಾದಿಸಬೇಕು, ಅನ್ನೆಸೆಸರಿ ಫೈಟಿಂಗ್ ಎಲ್ಲ ಹೋಗಬಾರ್ದು, ಗಲಾಟೆಗಳನ್ನೆಲ್ಲ ಮಾಡ್ಕೊಳ್ಬಾರ್ದು, ಮತ್ತೆ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು ಅಥವಾ ಉಪಯೋಗಿಸಬೇಕು, ಆ್ಯಂಡ್ ಆಲ್ವೇಸ್ ನಮಗೆ ಯಾವಾಗಲೂ ನಾವು ಪ್ರಾಮಾಣಿಕರಾಗಿ ಬದುಕಬೇಕು ಎನ್ನುವುದನ್ನ ಮಗನಿಗೆ ಹೇಳಿರ್ತಾರಲ್ವ. ಇದು ಒಂದು ಲೆಸನ್ಸ್ ಏನಿದೆ, ಇದು ಎಲ್ಲ ಬರೀ ಲ್ಯಾರಿಟಸ್ಗೆ ಮಾತ್ರ ಆಗಿರುವುದಿಲ್ಲ, ಪ್ರತಿಯೊಬ್ಬ ಜನರು ಕೂಡ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕು ಎನ್ನುವುದನ್ನ ಪೊಲೋನಿಯಸ್ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ. ಇನ್ನು ಈ ಪೋಯಂನ ಸೆಂಟ್ರಲ್ ಐಡಿಯಾ ಆಫ್ ಪೊಲೋನಿಯಸ್ ಅಡ್ವೈಸಸ್ ಹಿಸ್ ಸನ್ ಇದೆಯಲ್ವಾ, ಇದ್ರ ಕಂಪ್ಲೀಟ್ ಆದ ಒಂದು ಸೆಂಟ್ರಲ್ ಐಡಿಯಾವನ್ನು ನೋಡೋದಾದ್ರೆ, ಈಸ್ ದಟ್ ಅ ಪರ್ಸನ್ ಶುಡ್ ಲೀಡ್ ಎ ಲೈಫ್ ವಿತ್ ವಿಸ್ಡಮ್, ಹಾನೆಸ್ಟಿ, ಡಿಸಿಪ್ಲಿನ್ ಅಂಡ್ ಎ ಗುಡ್ ಕ್ಯಾರೆಕ್ಟರ್. ಅಂದ್ರೆ ಒಬ್ಬ ವ್ಯಕ್ತಿ ಏನಿದ್ದಾರೆ ಲೈಫಲ್ಲಿ ಒಂದು ಒಳ್ಳೆಯ ಜೀವನವನ್ನ, ಒಂದು ಪ್ರಾಮಾಣಿಕತೆಯ ಜೀವನವನ್ನ, ಶಿಸ್ತುಬದ್ಧವಾದ ಜೀವನವನ್ನ ಅಥವಾ ಒಳ್ಳೆಯ ವ್ಯಕ್ತಿತ್ವವನ್ನ, ಇದೆಲ್ಲವನ್ನ ನಾವು ಈ ಪೊಲೋನಿಯಸ್ ಮಗನಿಗೆ ಹೇಳಿರುವಂತಹ ಏನು ಅಡ್ವೈಸಸ್ ಅನ್ನ ನಾವು ಫಾಲೋ ಮಾಡ್ಕೊಂಡ್ರೆ ಇಂತಹ ಒಂದು ಒಳ್ಳೆಯ ಜೀವನವನ್ನ ಬಾಳ್ಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನ ಮಗನಿಗೆ ಹೇಳ್ತಾರಲ್ವಾ. ಅದನ್ನೆಲ್ಲವನ್ನ ನಾವು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ನಮಗೂ ಕೂಡ ಒಂದು ಒಳ್ಳೆಯ ಜೀವನನ ಪಡಿಲಿಕ್ಕೆ ಸಾಧ್ಯ ಎನ್ನುವುದೇ ಈ ಒಂದು ಕಂಪ್ಲೀಟ್ ಪೋಯಮ್ಮಿನ ಒಂದು ಸಾರಾಂಶ, ಅಂದ್ರೆ ಒಂದು ಕಥಾ ವಸ್ತು ಆಗಿರುತ್ತೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಬೈ ಫಾಲೋವಿಂಗ್ ದೀಸ್ ವ್ಯಾಲ್ಯೂಸ್ ಒನ್ ಕ್ಯಾನ್ ಅರ್ನ್ ರೆಸ್ಪೆಕ್ಟ್ ಅಂಡ್ ಅಚೀವ್ ಸಕ್ಸಸ್ ಇನ್ ಲೈಫ್. ಇದನ್ನೆಲ್ಲವನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ನಾವು ಒಂದು ರೆಸ್ಪೆಕ್ಟ್ ಆದ ಜೀವನವನ್ನ ಅಥವಾ ಸಕ್ಸಸ್ಫುಲ್ ಆದ ಜೀವನವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನ ಈ ಒಂದು ಪೋಯಮ್ ಅಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಕನ್ಕ್ಲೂಷನ್, ಓವರ್ ಆಲ್ ಈ ಪೊಲೋನಿಯಸ್ ಅಡ್ವೈಸಸ್ ಹಿಸ್ ಸನ್ ಏನಿದೆ, ಇದರ ಕನ್ಕ್ಲೂಷನ್ ನೋಡೋದಾದ್ರೆ, ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಇಸ್ ಅ ಟೈಮ್ಲೆಸ್ ಲೆಸನ್ಸ್ ಅಬೌಟ್ ಗುಡ್ ಬಿಹೇವಿಯರ್ ಅಂಡ್ ಮಾರಲ್ ವ್ಯಾಲ್ಯೂಸ್. ಇದೊಂದು ಎಂದಿಗೂ ಒಂದು ಆಗದೇ ಇರುವಂತಹ ಒಂದು ಒಳ್ಳೆಯ ಬಿಹೇವಿಯರ್ ಆಗಿರುತ್ತೆ, ಮತ್ತೆ ಮಾರಲ್ ವ್ಯಾಲ್ಯೂಸ್ ಗಳನ್ನು ನೀಡುವಂತಹ ಪೋಯಮ್ ಆಗಿರುತ್ತೆ. ಥ್ರೂ ಹಿಸ್ ಫಾದರ್ ಅಡ್ವೈಸ್ ಲ್ಯಾರಿಟಸ್ ಲರ್ನ್ ದ ಇಂಪಾರ್ಟೆಂಟ್ ಆಫ್ ಕೇರ್ಫುಲ್ಲಿ ಸ್ಪೀಚ್, ವೈಸ್ ಡಿಸಿಷನ್ಸ್, ಟ್ರೂ ಫ್ರೆಂಡ್ಶಿಪ್, ಹಾನೆಸ್ಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್. ಇದೆಲ್ಲದರಿಂದಾಗಿ ಲ್ಯಾರಿಟಸ್ ಏನ್ ಲರ್ನ್ ಮಾಡ್ತಾನೆ ಅಂದ್ರೆ, ಮತ್ತೆ ಕೆಲವೊಂದು ಮೌಲ್ಯಗಳನ್ನ ಕಲಿತಾನೆ ಅವನು. ಕೇರ್ಫುಲ್ ಆಗಿ ಮಾತನಾಡುವುದು, ಮತ್ತೆ ಒಳ್ಳೆಯ ಡಿಸಿಷನ್ ಅನ್ನು ತಗೊಳ್ಳೋದು, ಒಳ್ಳೆಯ ಫ್ರೆಂಡ್ಶಿಪ್ ಅನ್ನ ಮಾಡುದು, ಮತ್ತೆ ಹಾನೆಸ್ಟಿ ಹಾಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೆಲ್ಲವನ್ನ ಕೂಡ ಲ್ಯಾರಿಟಸ್ ಈ ಒಂದು ಇದರಲ್ಲಿ ಕಲಿತಾರೆ. ಶೇಕ್ಸ್ಪಿಯರ್ ರಿಮೈಂಡ್ಸ್ ಅಸ್ that these values are essential for living a happy and meaningful life. ಅಂದ್ರೆ ಇದೆಲ್ಲ ವ್ಯಾಲ್ಯೂಸ್ಗಳು ಒಂದು ಒಳ್ಳೆಯ ಜೀವನವನ್ನ, ಸಕ್ಸಸ್ಫುಲ್ ಆದ ಜೀವನವನ್ನ ಅಥವಾ ಒಂದು ಅರ್ಥಪೂರ್ಣವಾದ ಜೀವನವನ್ನ ಮಾಡಲಿಕ್ಕೆ ಈ ಎಲ್ಲ ವ್ಯಾಲ್ಯೂಸ್ಗಳು ಜೀವನದಲ್ಲಿ ಇರಬೇಕಾಗ್ತದೆ, ಮತ್ತೆ ನಾವು ಅದನ್ನ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನ ಇಲ್ಲಿ ಶೇಕ್ಸ್ಪಿಯರ್ ಹೇಳ್ತಾರೆ. ಇದಿಷ್ಟು ಕೂಡ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಎನ್ನುವಂತಹ ಈ ಒಂದು ಪೋಯಮ್ಮಿನ ಕಂಪ್ಲೀಟ್ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಸಾರಾಂಶವಾಗಿರುತ್ತೆ. ಯಾರಿಗಾದ್ರೂ ಈ ಒಂದು ಸಾರಾಂಶದ ಎಸ್ಸೆ ಅಥವಾ ಈ ಏನು ಸಾರಾಂಶ ಏನಿದೆ, ಸಮ್ಮರಿ ಏನಿದೆ, ಇದರದ್ದು ಸಮ್ಮರಿ ಬೇಕಿದ್ರೆ ಖಂಡಿತ ನೀವು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಸಾರಾಂಶವನ್ನ ಹಾಕ್ತೇನೆ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗದೇ ಇರುವುದನ್ನು ಏನಾದರೂ ಇದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನ್ನನ್ನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಒಳ್ಳೆ ರೀತಿಯ ಒಂದು ವಿಷಯಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಅದರ ಮೂಲಕ ಸಾಧ್ಯವಾಗುತ್ತೆ. ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿ. ಧನ್ಯವಾದಗಳು ಸ್ನೇಹಿತರೆ.